ಸ್ವಾಮಿ ಅಯ್ಯಪ್ಪ 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 ಶರಣ, ಸ್ವಾಮಿ ಶರಣ, ದೇವಿ ಶರಣ, ದೇವಿ ಶರಣ, ಭಗವತಿ ಶರಣ, ಭಗವತಿ ಶರಣ, ಭಗವತಿಯೇ ಭಗವತಿಯೇ, ಈಶ್ವರಿಯೇ ಈಶ್ವರಿಯೇ, ಶಂಕರಿಯೇ ಶಂಕರಿಯೇ, ಅಯ್ಯಪ್ಪ ಪಾದ, ಸ್ವಾಮಿ ಪಾದ, ದೇವಿ ಪಾದ, ದೇವಿ ಪಾದ, ಈಶ್ವರಿ ಪಾದ, ಸ್ವಾಮಿಯೇ. ನಮ್ಮ ಗುರುಸ್ವಾಮಿ ಸೈಲೆಂಟಾಗಿ ಕೂತಿದ್ದಾರೆ. ನವೀನ್ ಪ್ರವೀಣ್ ಸ್ವಾಮಿ, ಗಣೇಶ್ ಸ್ವಾಮಿ. ಈಗ ನಾಷ್ಟಕ್ಕೆ ಕೂತಿದ್ದೀವಿ ನೋಡಿ ಹೆಂಗಿದೆ ಹೋಟ್ಲಲ್ಲಿ ಹೆಂಗಾಕೋದು. ಈ ಧಾರವಾಡದಲ್ಲಿ ಸ್ವಾಮಿಗೆ ಬಂದು ಮಾತಾಡಿಸ್ತವ್ರೆ ನೋಡಿ. ನಾವು ಇಲ್ಲೇ ಪ್ರಸಾದ ಮಾಡಿಕೊಂಡು ಧಾರವಾಡದಿಂದ ಇವಾಗ ಕಲ್ಲಟ್ಟಿ ಕಡೆ ಹೋಗ್ತಾ ಇದ್ದೀವಿ, ಸಿರಿಸಿ ಕಡೆ. ಸ್ವಾಮಿ ಶರಣ. ನಮ್ಮ ಬಾಸು ಆಂಜನೇಯ ಸ್ವಾಮಿ, ಜೈ ಬಜರಂಗ ಬಲಿ ಹೇಗೆ ಕೂತಿದ್ದಾರೆ ನೋಡಿ. ಧಾರವಾಡ, ಈಗ ಧಾರವಾಡದಲ್ಲಿದ್ದೀವಿ. ತುಂಬ ಚೆನ್ನಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ರೋಡ್ ಮೆಚ್ಚಲ್ಲಿ ಮಾಡಿದ್ದಾರೆ. ಜೈ ಶ್ರೀರಾಮ್, ಜೈ ಬಜರಂಗಿ ಬಲಿ, ಸ್ವಾಮಿ ಶರಣಮಯ್ಯಪ್ಪ. ಧಾರವಾಡ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ. ಮಳೆ ಸ್ಟಾರ್ಟ್ ಆಯಿತು, ಅದರಿಂದೆಲ್ಲ ರೈನ್ ಕೋಟ್ ಹಾಕ್ಕೊಂಡು ನೋಡಿ. ನಮ್ಮ ಸ್ವಾಮಿ ಹೊಟ್ಟೆ ಒಳಗಡೆ ಯಾವುದೋ ಮಗುನ ಇಟ್ಕೊಂಡಂಗೆ ಇಟ್ಕೊಂಡು ಹೋಗ್ತೈತೆ ಬ್ಯಾಗ್ನ. ಇನ್ನೊಂದು ಸ್ವಾಮಿ ಹಿಂದೆ ಬರ್ತೈತೆ, ಅಲ್ಲಿ ಬರ್ತೈತೆ ನೋಡಿ, ಕಾಣ್ತಾ ಇದೆ. ಇನ್ನು ನಮ್ಮದು ಆಲ್ಟಿಂಗ್ ಪಾಯಿಂಟ್ ಬಂದುಬಿಟ್ಟು ಇವತ್ತು 13 ಕಿಲೋಮೀಟ್ರ್ ಇದೆ. ಆದಷ್ಟು ಬೇಗ ರೀಚ್ ಆಗಿಬಿಟ್ಟು ರೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊಡ್ತಾ ಇದ್ದೀವಿ. ನೋಡೋಣ, ಇದೇ ಥರ ಇದೆ. ಮಳೆ ಕಷ್ಟ ಆಗ್ಬಿಡ್ತಲ್ಲ, ಬೆಳಗ್ಗೆಯಿಂದ ಕಂಟಿನ್ಯೂ ಹೋಗ್ತಾ ಇದ್ದೀವಿ, ರೆಸ್ಟೇ ಇಲ್ಲ ಇವತ್ತು. ಯಾಕಂದರೆ ಮಳೆ ಬಂದರೆ ಕಷ್ಟ ಆಗುತ್ತೆ ಅಂತ 16 ಕಿಲೋಮೀಟ್ರ್ ಬಂದಿದ್ದೀವಿ ಆಲ್ರೆಡಿ. ಈಗ ಕಲ್ಲಟ್ಟಿಗೆ ಕಡೆ ಹೋಗ್ತಾ ಇದ್ದೀವಿ. ಧೂಮವಾಡ ಅಂತ ಆ ಊರಲ್ಲಿ ನಾವು ಇವತ್ತು ಆಲ್ಟ್ ಆಗೋಣ ಅಂತಿದ್ದೀವಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯ. ನೀವು ನಡೆದವಲ್ಲ, ಅದರಿಂದ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದು ಬೇವಿನ ಮರ ಇತ್ತು ಒಂದು ನೋಡಿ. ಇಲ್ಲಿ ನಮ್ಮ ಗುರುಸ್ವಾಮಿ ಅವರು ಇಲ್ಲೇ ಕೂತಿದ್ದಾರೆ. ನಮ್ಮ ಗಣೇಶ ಸ್ವಾಮಿಯವರೆಲ್ಲ ಕೊಳಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ನಮ್ಮ ಸ್ವಾಮಿ, ನಮ್ಮ ಅಯ್ಯಪ್ಪ ಇಲ್ಲೇ ಕೂತಿದ್ದಾರೆ ನೋಡಿ. ನಮ್ಮ ಜೊತೆ ಸ್ವಾಮಿಯವರು ಬೆಳಗಾವಿಯಿಂದ ಬಂದು ನಿನ್ನೆಯಿಂದ ನಮ್ಮ ಜೊತೆನೇ ಇದ್ದಾರೆ. ಇವತ್ತು ಆಲ್ರೆಡಿ 15ರಿಂದ 16 ಕಿಲೋಮೀಟ್ರ್ ನಡೆದಿದ್ದಾರೆ. ಸಂಜೆವರೆಗೂ ಬರ್ತಾರೆ ಅವರು. ನೋಡೋಣ. ಸ್ವಾಮಿ ಶರಣ. ಲಾರಿ ಗುಣಿಯಲ್ಲಿ ಗಿಲ್ದ್ಬಿಟ್ಟಿದೆ ನೋಡಿ. ಇಲ್ಲಿ ರೋಡ್ ಕೆಲಸ ಮಾಡ್ತಾವ್ರೆ, ಅದರಿಂದ ಡೌನ್ ಗಿಲ್ದ್ಕೊಂಡ್ಬಿಟ್ಟೈತೆ, ಪಾಸ್ ಆಗ್ತಾಯಿಲ್ಲ ಗಾಡಿ. ಫುಲ್ ಜಾಮ್ ಆಗಿಬಿಟ್ಟಿದೆ ನೋಡಿ. ಇಲ್ಲಿ ಯಾವ ಥರ ಜಾಮ್ ಆಗಿದೆ ಅಂದರೆ, ಇಲ್ಲಿ ರೋಡ್ ಕೆಲಸ ಮಾಡ್ತಾವ್ರೆ, ಅದರಿಂದ ಹೋಗೋಗ್ತಿಲ್ಲ. ಹೋಗೋ ದಾರಿ ಹೆಂಗಿದೆ ಅಂದರೆ, ಮಳೆ ಬಿತ್ತು, ರೋಡೆಲ್ಲ ರೆಡಿ ಮಾಡ್ತಾವ್ರೆ. ಕಾಲು ಮಿಸ್ ಆಗಿಟ್ಟಿದೆ ಅಂದರೆ ಜಾರ್ ಬೀಳ್ತೀವಿ. ಎಷ್ಟು ಜಾಗ್ರತೆಯಿಂದ ಬರಬೇಕು, ಅಷ್ಟು ಜಾಗ್ರತೆಯಿಂದ ಬರಬೇಕು ನೋಡಿ. ಹೆಂಗಿದೆ ನೋಡಿ ರೋಡು. ನಾವು ಒಂದು ಸೈಡಲ್ಲಿ ಹೋಗ್ತಾ ಇದ್ದೀವಿ. ರೋಡ್ ಒಳಗಡೆ ಹೋದರೆ ತಪ್ಪ ಅಂತ ಬೀಳ್ಬೇಕಷ್ಟೇ. ನಾವು ಎಷ್ಟು ದೂರ ಇದೀವಿ ಏನೋ ಗೊತ್ತಿಲ್ಲ ಈ ಥರ ರೋಡು. ನೋಡೋಣ. ಯಾರೋ ಸ್ವಾಮಿಗಳು ಚೆನ್ನಾಗಿದೆ ರೋಡ್ ಅಂತ ಹೇಳಿದ್ರೆ ನಮಗೆ. ನಾವು ಚೆನ್ನಾಗಿದೆ ಅಂದರೆ ಎಷ್ಟು ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ನೋಡಿ. ಡಿಫ್ರೆಂಟ್ ರೋಡು. ದಿಸ್ ಇಸ್ ಅಡ್ವೆಂಚರ್ ರೋಡ್ ಅಂದಂಗೆ. ಥರ ಅಡ್ವೆಂಚರ್ ಫೀಲ್ ಆಗ್ಬೇಕು ನಾವೀಗ. ಹೆಂಗಿದೆ ಸ್ವಾಮಿ ರೋಡು? ಹಾಂ, ಸ್ಕೂಲ್ ಟೈಮಲ್ಲೆಲ್ಲ ಆಡ್ತಿದ್ರಲ್ಲ ಒಬ್ಬರು ಒಂಥರ ಈ ಹಾಡು, ಮಳೆ ಬಂತು ಮಳೆ ಸಾರಿ ಬಿತ್ತ ಕಳೆ, ಸೋಪು ಹಾಕ ತುಳಿದ್ರೆ ಹೋಯ್ತು ಕಳೆ ಅಂತ. ಇದು ನೋಡಿ ರೋಡ್ ಹೆಂಗಿದೆ. ಏನು ಮಾಡೋಕ್ಕಾಗಲ್ಲ. ಇಷ್ಟಪಟ್ಟು ಬಂದ ಮೇಲೆ ಕಷ್ಟಪಟ್ಟು ರೈತರನ್ನು ಇಷ್ಟಪಟ್ಟು ತೊಗೊಂಡ ಮೇಲೆ ಕಷ್ಟಪಟ್ಟು ಓದಬೇಕು ಅಂತ ನಮಗೆ PUC ಅಲ್ಲಿ ಉಪನಿಧಿ ಕಾಲೇಜಲ್ಲಿ ರಘುರಾಮ್ ಸರ್ ಹೇಳ್ತಾ ಇದ್ರು. ಅದೇ ಕಾನ್ಸೆಪ್ಟು ಇವಾಗ ಇಲ್ಲಿ ಇಷ್ಟಪಟ್ಟು ಪಾದಯಾತ್ರೆ ಮಾಡಿದ್ಮೇಲೆ ಕಷ್ಟಪಟ್ಟು ಆದರೆ ಮುಗಿಸ್ಲೇಬೇಕಷ್ಟೇ. ಓಕೆ, ನಮ್ಮ ಗುರು ನೋಡಿ ಇವರು ಬೊಮ್ಮಸಂದ್ರ ಗಣೇಶ ಸ್ವಾಮಿ ಇವ್ರು ಹೆಂಗೆ ಬರ್ತಾವ್ರು ನೋಡಿ. ಓ ಸ್ವಾಮಿ ಹುಷಾರು ಸ್ವಾಮಿ, ನೀನು ಕಾಲು ಗಿಟ್ಟೆಗಿಡು, ಮೆತ್ತಗಿಡಬೇಡ. ನಮ್ಗೆ ನೋಡಿ ನಮ್ಮ ಸ್ವಾಮಿಯವರು ಸಕ್ ಅಂತ ಜಾರ್ತಾವ್ರು ಆವಾಗಲಿಂದ. ನಾನು ಅವ್ರು ಜಾರ್ತಾರೇನೋ ಒಂದು ವಿಡಿಯೋ ಮಾಡೋಣ ಅಂತ ಕಾಯ್ತಿದ್ದೀನಿ, ಬಟ್ ಅವ್ರು ಜಾರ್ತಾ ಇಲ್ಲ.
ಅವ್ರು ಜಾರ್ತಾರೇನೋ ವಿಡಿಯೋ ಮಾಡೋಣ ಅಂತ ನಾನು ಕಾಯ್ತಾನೆ ಇದ್ದೀನಿ ಅವಾಗ್ಲಿಂದ, ಜಾರ್ಲಿಲ್ಲ. ಅಪ್ಪಿತಪ್ಪಿ ನಾನು ಜಾರಿದ್ರೆ ಕಷ್ಟ ಸಮಯ ಈ ಸಂಶಣ. ಮಳೆ ಬೀಳ್ತಿತ್ತು, ಅದರಿಂದ ಬಂದು ಯಾವುದೋ ಚಿಕ್ಕ ದೇವಸ್ಥಾನ ಇತ್ತು, ಅಲ್ಲಿ ಬಂದು ಕೂತಿದ್ದೀವಿ. ಬಟ್ ಇಲ್ಲಿ ಕೂತ್ಕೊಂಡ್ರು ನಮಗೇನು ಎಲ್ಲ ತ್ಯಾವಾನೇ ಐತೆ ನೋಡಿ. ನಮ್ಮ ಸ್ವಾಮಿಯವ್ರು ಹೆಂಗೆ ಕೂತಿದ್ದಾರೆ, ಬ್ಯಾಗೆಲ್ಲ ಅಲ್ಲಿ ಇಟ್ಟು ಒಬ್ಬರಲ್ಲಿ ಇಬ್ಬರಲ್ಲಿ ಬಟ್ಟೆಗಳೆಲ್ಲ ತ್ಯಾವ ಆಗ್ಬಿಡ್ತಿದ್ದಾವೆ. ಇನ್ನೂ ಒಂದು 7 ಕಿಲೋಮೀಟ್ರ್ ಐತೆ, ಹೋಗೋಣ. ಹೋಗಿ ಆರಾಮಾಗಿ ಆಲ್ಟ್ ಮಾಡೋಣ. ಹಾಕ್ಬಿಟ್ರೆ